ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಕನ್ನಡದ ಹುಡುಗಿ ವೃಂದ. ನಮಸ್ಕಾರ. ಇವತ್ತಿನ ಟಾಪಿಕ್ ಎನರ್ಜಿ ಡ್ರಿಂಕ್. ಈ ಸ್ಟ್ಯಾಮಿನಾ ಡ್ರಿಂಕ್ ನಿಮಗೆ ಒಳ್ಳೆ ಪ್ರೋಟೀನ್ ರಿಚ್ ಡ್ರಿಂಕ್ ಆಗಿರೋದ್ರಿಂದ ನಿಮಗೆ ಮೈಕೈ ನೋವು, ಸುಸ್ತು, ಕೂದಲಿನ ಸಮಸ್ಯೆ, ಹಲವಾರು ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಇದು ಹೆಲ್ದಿ ಅಷ್ಟೇ ಅಲ್ಲ, ಟೇಸ್ಟಿ ಕೂಡ. ಈ ಎನರ್ಜಿ ಡ್ರಿಂಕ್ ಮಾಡೋಕ್ಕೆ ಏನೇನು ಪದಾರ್ಥ ಯೂಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ರೋಸ್ಟೆಡ್ ಚೆನ್ನ ಹುರುಗಡ್ಲೆಯನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟು ಆರ್ಗ್ಯಾನಿಕ್ ಬೆಲ್ಲ, ಇದು ಪ್ಯೂರ್ ಬೆಲ್ಲದ ಪೌಡರ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮೂರನೇ ಪದಾರ್ಥ ಬಂದು ಆಲ್ ಸೀಡ್ಸ್ ಪೌಡರ್, ಅಂದರೆ ಬೀಜದ ಪುಡಿ. ಇಲ್ಲಿ ನಾನು ಫ್ಲ್ಯಾಕ್ ಸೀಡ್, ಪಂಪ್ಕಿನ್ ಸೀಡ್ ಹಾಗೂ ವಾಟರ್ಮೆಲನ್ ಸೀಡ್, ಈ 3 ಸೀಡ್ನ ಚೆನ್ನಾಗಿ ರೋಸ್ಟ್ ಮಾಡಿ ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು 1/4 ಕಪ್ಪಷ್ಟು ಮೊಸರು. ನಾನಿಲ್ಲಿ ಕೆಂಪು ಬಾಳೆಹಣ್ಣನ್ನು ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ, ಅದರಿಂದ ನೀವು ರೆಗ್ಯುಲರ್ ಬಾಳೆಹಣ್ಣು, ನಾರ್ಮಲ್ ಬಾಳೆಹಣ್ಣು ಯೂಸ್ ಮಾಡ್ಬೋದು. ಮೊದಲಿಗೆ 1 ಫುಲ್ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ರೋಸ್ಟೆಡ್ ಚೆನ್ನ ಅಥವಾ ಹುರುಗಡ್ಲೆ 2 ಸ್ಪೂನ್ ತೊಗೊತಾ ಇದ್ದೀನಿ. ಸೀಡ್ಸ್ ಪೌಡರ್, ಬೀಜದ ಪುಡಿ, ಇದನ್ನೆಲ್ಲಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಪ್ಯೂರ್ ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ. ಬೆಲ್ಲ ಬೇಡ ಅಂದವರು ಡೇಟ್ಸ್ ಅಂದರೆ ಖರ್ಜೂರ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು 2 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗಿಲ್ಲಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. 1/4 ಕಪ್ಪಷ್ಟು ಮೊಸರು ಹಾಕ್ತಾ ಇದ್ದೀನಿ. ಎನರ್ಜಿ ಡ್ರಿಂಕ್ ಈಗ ರೆಡಿಯಾಗಿದೆ. ಇದು ದಪ್ಪ ಅಂದರೆ ಥಿಕ್ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ. ಇದು ಒಂದ್ಸಲ ನೀವು ಕುಡಿಯೋದ್ರಿಂದ ನೆಕ್ಸ್ಟ್ 1 ಅವರ್ 1.5 ಅವರ್ ನಿಮಗೆ ಹೊಟ್ಟೆ ಹಸಿಯೋದಿಲ್ಲ. ಡಯಟಲ್ಲಿರೋರು ಇದನ್ನು ಆರಾಮಾಗಿ ಕುಡಿಬೋದು. ಇದನ್ನು ಪ್ಲೀಸ್ ಒಂದ್ಸಲಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.